ಇಶಾನಿ, ನಿಜ ಏನ್ ಗೊತ್ತಾ, ನೀನ್ ಈಗ್ಲೂ ಇದನ್ನೆಲ್ಲ ತೋರಿಸ್ತಾ ಇದ್ರು ನನಗ್ ನೀನ್ ಪ್ರೆಗ್ನೆಂಟ್ ಅನ್ನೋದು ನಂಬಿಕೆನೆ ಬರ್ತಾ ಇಲ್ಲ. ಗೊತ್ತಿತ್ತು, ನನಗ್ ಗೊತ್ತಿತ್ತು ಕಣೆ ನೀನ್ ಇದನ್ನೇ ಹೇಳ್ತೀಯಾ ಅಂತ. ಅದಕ್ಕೇನೆ ಡಾಕ್ಟರ್ ಹತ್ರ ಹೋಗೋಣ ಬಾ ಅಂತ ಕರೆದಿದ್ದು. ನೆಕ್ಸ್ಟ್ ಟೈಮ್ ಸ್ಕ್ಯಾನಿಂಗ್ ಡೇಟ್ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಅವಾಗಾದ್ರೂ ಬಾ, ಮಗು ನೋಡೋ ಅವಕಾಶ ಸಿಗುತ್ತೆ. ನಿನ್ನ ಅನುಮಾನಕ್ಕೆ ಬೆಂಕಿ ಬೀಳುತ್ತೆ. ಇಷ್ಟು ದಿನ ನೀನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ನಿನ್ ಗಂಡ ವಿರಾಟ್ ರಕ್ತ ನನ್ ಹೊಟ್ಟೆಲಿದೆ ಅನ್ನೋದನ್ನ ಒಪ್ಕೊಂಡು ಅರ್ಥ ಮಾಡ್ಕೋತೀಯ ಅಂತ ಸುಮ್ನೆ ಇದ್ದೆ. ಇವಾಗ ನೀನು ಬದ್ಲಾಗಲ್ಲ ಅಂತ ನನಗ್ ಗೊತ್ತಾಯ್ತು. ಅದಕ್ಕೆ ನಾನೇ ಬದ್ಲಾಗ್ತಾ ಇದ್ದೀನಿ, ಬದ್ಲಾಗ್ತಾನೂ ಇದ್ದೀನಿ. ನೋಡು ನನ್ ಹೊಟ್ಟೆ ಎಷ್ಟು ಮುಂದೆ ಬಂದಿದೆ ಅಂತ. ಇನ್ ಸ್ವಲ್ಪ ದಿನ ನಾನು ಏನು ಹೇಳೋದೇ ಬೇಡ, ನನ್ ಹೊಟ್ಟೆನೇ ಉತ್ತರ ಕೊಡುತ್ತೆ. ಅವಾಗ ಮನೆಯವರೆಲ್ಲರೂ ನನಗ್ ಬೈಬಹುದು. ಆಮೇಲೆ ಈ ವಯಸ್ಸಲ್ಲಿ ದುಡ್ಕೋದ್ ಸಹಜ ಅಂತ ಸುಮ್ನೇನೂ ಆಗ್ಬಹುದು. ಈ ಮನೆಯವರಂತೂ ನಿನ್ನನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ವೀರಂತೂ ಈ ಜನ್ಮದಲ್ಲಿ ನಿನ್ ಮುಖ ನೋಡಲ್ಲ. ಇಶಾನಿ ಹೇಳ್ತಿರೋದ್ ನಿಜಾನೆ. ಏನ್ ಮಾಡ್ಲಿ, ಪ್ರಕೃತಿ ಹೇಳ್ದ ಹಾಗೆ ವಿರಾಟಿಗೆ ವಿಷಯ ಗೊತ್ತಾದ್ರೆ ನಮ್ಮಿಬ್ರ ಮಧ್ಯೆ ಸರಿ ಮಾಡಕ್ ಆಗದೆ ಇರೋಂತ ಬಿರುಕು ಬಿದ್ಬಿಡುತ್ತೆ. ಆದಷ್ಟು ಬೇಗ ವಿರಾಟಿಗೆ ವಿಷಯ ಹೇಳೋ ಪ್ರಯತ್ನ ಮಾಡ್ಬೇಕು. ನೀನ್ ನನ್ ಜೊತೆ ಬರ್ದೇ ಇದ್ರೇನಂತೆ, ನನಗೆ ನನ್ ಮಗು ಹೆಲ್ತಿ ಆಗಿರೋದಷ್ಟೇ ಮುಖ್ಯ. ಅದಕ್ಕೆ ಹಾಸ್ಪಿಟಲ್ಗೆ ಹೋದೆ. ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಮಗು ಹೆಲ್ದಿ ಆಗಿದೆ ಅಂತ ಹೇಳಿದ್ದಾರೆ. ಇನ್ನಿ ಮೆಡಿಸಿನ್ಸ್ ಟೈಮ್ ಟು ಟೈಮ್ ಸರಿಯಾಗಿ ತಗೋಬೇಕಂತೆ. ನಾನೀ ಮೆಡಿಸಿನ್ಸ್ ಎಲ್ಲ ತಗೊಳ್ಳೋದಿಕ್ ಮರಿಬಹುದು. ನೀನೇ ಪ್ರಿಸ್ಕ್ರಿಪ್ಷನ್ ನ ಓದಿ ಮೆನ್ಷನ್ ಮಾಡಿ ಯಾವಾಗ ಯಾವಾಗ ಮೆಡಿಸಿನ್ ತಗೋಬೇಕು ಅಂತ ನನ್ನ ರೂಮಲ್ಲಿ ತಂದಿಟ್ಬಿಡು. ಹಾಗೆ ಆ ಫೈಲಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ. ನನ್ ಮಗು ಹೇಗಿದೆ ಅಂತ ನೋಡು. ಟೈಮ್ ಇದ್ರೆ ಮಗು ನನ್ ತರ ಇದ್ಯಾ ಅಥವಾ ವಿರಾಟ್ ತರ ಇದ್ಯಾ ಅಂತ ನಿಧಾನಕ್ಕೆ ಹೇಳು ಪ್ಲೀಸ್. ಮಮ್ಮಿ, ಜಾನ್ವಿ, ಮಾವ, ಆಲ್ ಮೈ ಡಿಯರ್ ಫ್ಯಾಮಿಲಿ. ಓ ಬಂದ್ಬಿಟ್ರಲ್ಲ ಕರೆ ಬರ್ತಾ ಇದ್ದೀರಾ? ಖುಷಿಯಾಗಿದ್ಯಾ? ಬನ್ನಿ ತಗೊಳ್ಳಿ ಸ್ವೀಟು. ಇರಿ ಮಮ್ಮಿ, ತಗೋ ಸ್ವೀಟು. ಯಾಕೋ? ಇರು ಮಮ್ಮಿ. ಏನ್ ಲಕ್ಕಿ ಇಷ್ಟು ಸಂತೋಷವಾಗಿದೆಯಾ? ಹ್ಞೂ ಮಾವ, ವಿಷಯ ಕೇಳಿದ್ರೆ ನನಗಿಂತ ಜಾಸ್ತಿ ಖುಷಿ ನೀವೇ ಪಡ್ತೀರಾ. ಜಾನು, ನಾನ್ ಹೇಳೋ ವಿಷಯ ಕೇಳಕ್ಕೆ ನೀನ್ ರೆಡಿ ಇದೆಯಾ ತಾನೆ? ನಾವೆಲ್ಲ ರೆಡಿ ಇದೀವಿ ಲಕ್ಕಿ, ನೀನ್ ಹೇಳು. ಧರ್ಮೇಂದ್ರ ದಿವಾನ್ ಫ್ಯಾಮಿಲಿಗೆ ಹೇಳ್ ಮಾಡಿಸಿದ ನ್ಯೂಸ್ ಇದು. ಈ ನ್ಯೂಸ್ ನ ನಾವೇ ಫಸ್ಟ್ ಬ್ರೇಕ್ ಮಾಡ್ತಾ ಇದೀವಿ. ಇದು ಬ್ರೇಕಿಂಗ್ ನ್ಯೂಸ್ ಮಾವ. ಈ ವರ್ಷನು ಫುಡ್ ಪ್ರಾಡಕ್ಟ್ ಸೆಟ್ ಅಲ್ಲಿ ಧರ್ಮೇಂದ್ರ ದಿವಾನ್ ಕಂಪ್ನಿನೇ ನಂಬರ್ 1 ಸ್ಥಾನನ ತನ್ನದಾಗಿಸ್ಕೊಂಡಿದೆ ಅಂತ ಕಾರ್ಪೊರೇಷನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮಾವ, ಈ ಸಲನು ಮಾರ್ಕೆಟ್ ಅಲ್ಲಿ ನೀವೇ ಕಿಂಗು. ವಾಹ್, ಕೇಳಿ ತುಂಬಾ ಸಂತೋಷ ಆಯ್ತು. ವಾವ್ ಲಕ್ಕಿ, ನಂಬರ್ 1 ಅಂತ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಗ್ಲೇಬೇಕು. ನಮ್ ಕಂಪನಿ ಎಫರ್ಟ್ ಎಷ್ಟಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಾನ್ ನೋಡು, ಇಂಟ್ರೆಸ್ಟಿಂಗ್ ವಿಚಾರನ ಹೇಳದೆ ಮರ್ತ್ಬಿಟ್ಟೆ. ಏನದು? ವಸುಂಧರಾ ಗ್ರೂಪ್ ಕಂಪನಿ ನಮ್ಮನ್ನ ಫಾಲೋ ಮಾಡಕ್ ಬಂದು ಇವಾಗ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಕರೆಕ್ಟ್, ವಿ ಆರ್ ಆಲ್ವೇಸ್ ನಂಬರ್ 1. ಯಾವಾಗ್ಲೂ ನಾವು ಮುಂದೆ ಇರ್ಬೇಕು, ಅವರು ನಮ್ ಹಿಂದೆನೆ ಇರ್ಬೇಕು. ಹಾಗ್ ನೋಡಕ್ ಹೋದ್ರೆ ನಮ್ ಮುಂದೆ ಅವರು ಗೆಲ್ಲೋಕಾಗ್ದೆ ಸೋತಿದಾರಷ್ಟೇ. ಜಾನು, ಬಿಸ್ನೆಸ್ ಅಲ್ಲಿ ಯಾವತ್ತೂ ಎದುರಾಡಿ ಸೋಲ್ತಾನೆ ಇರ್ಕೂಡ್ದು. ಕಾಂಪಿಟಿಷನ್ ಅನ್ನೋದು ಇಟ್ ಶುಡ್ ಬಿ ಆನ್ ಈಕ್ವಲ್ ಲೆವೆಲ್. ನನ್ಗೆ ಅರ್ಥ ಆಯ್ತು ಬಿಡಿ ಡ್ಯಾಡ್. ನಿಮ್ಗೆ ನಮ್ ಕಂಪನಿ ನಂಬರ್ 1 ಬಂದಿದೆ ಅನ್ನೋ ಖುಷಿಗಿಂತ ಆ ಸಿಂಧು ಸೆಕೆಂಡ್ ಪ್ಲೇಸಿಗೆ ಹೋದ್ಲು ಅನ್ನೋ ಬೇಜಾರೇ ಜಾಸ್ತಿ ಇದೆ ಅಲ್ವಾ? ನಾನೆಲ್ಲಮ್ಮ ಹೇಳಿದೆ. ಒಂದ್ ಸೆಕೆಂಡ್, ನಂದಿನ್ನು ಮಾತೇ ಮುಗ್ದಿಲ್ಲ. ನನಗೆ ವಸುಂಧರಾ ಫ್ಯಾಮಿಲಿಯಿಂದ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಏನಪ್ಪಾ ಅಂದ್ರೆ, ವಸುಂಧರಾ ಫ್ಯಾಮಿಲಿ ಫುಡ್ ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ನ ನೋಡ್ಕೊಳ್ಳೋ ಜವಾಬ್ದಾರಿನ ಭವಾನಿ ಕೊಟ್ಟಿದಾರಂತೆ.
ಹೌದಾ? ಭವಾನಿ ಆ ಡಿಪಾರ್ಟ್ಮೆಂಟ್ಗೆ ಇನ್ಚಾರ್ಜ್ ಆಗಿ ಬಂದಿದ್ದಾಳ? ಹೌದು ಮಾವ, ಖುದ್ದಾಗಿ ವಸುಂಧರಾ ಅವರೇ ಹ್ಯಾಂಡ್ ಓವರ್ ಮಾಡಿದಾರಂತೆ. ಭವಾನಿಗೆ ಜವಾಬ್ದಾರಿ ವಹಿಸಿದ್ದಾರೆ ಅಂದ್ರೆ ಅಲ್ಲೇನೋ ಬೇರೆದಾಗ್ತಿದೆ. ಇಷ್ಟು ಬೇಗ ವಸುಂಧರಾ ದ್ವೇಷ ಮರಿತಾಳೆ ಅನ್ನೋದು ಸಾಧ್ಯನೇ ಇಲ್ಲ. ಮೊದಲು ಸಿಂಧುಗೆ ಭವಾನಿಗೆ ಹುಷಾರಾಗಿರಿ ಅಂತ ಹೇಳಬೇಕು.